ಹಾಸ್ಟೆಲಾ? ಅಲ್ಲಿ ಅಲ್ಲಿ ಈ ಥರ ಪ್ರಾಬ್ಲಮ್ ಯಾವುದೂ ಇಲ್ಲಲ್ಲ? ಪ್ರಾಬ್ಲಮ್ ಎಲ್ಲಿ ಇರಂಗಿಲ್ಲ ಹೇಳ, ಎಲ್ಲ ಕಡೆ ಇರ್ತೈತಿ. ಆದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ನಮ್ಮಲ್ಲಿ ಇರ್ಬೇಕಷ್ಟೇ. ನನ್ಗನ್ಸೋ ಮಟ್ಟಿಗೆ ಇವಾಗ ನೀನಿರೋಂಥ ಹಾಸ್ಟೆಲ್ ಮೇ ಬಿ ಅಲ್ಲೇನು ಪ್ರಾಬ್ಲಮ್ ಇಲ್ಲ ಅಂತ ನಂಗನ್ಸುತ್ತೆ. ಅಯ್ಯ, ನಿನಗೆ ಗೊತ್ತಿಲ್ಲ, ಗನ್ ತ್ರಾಸ ಆಗಾಕತ್ತೈತಲ್ಲೇ. ಫೋನ್ಯಾಗ ಮಾತಾಡ್ತಾವ ಒಂದು ನಮನಿ ಹುಡುಗ್ಯಾರು. ಓದಂದ್ರೆ ಓದೋದು ಏಟ ಏನ ಯವ್ವ, ನಂಗೆ ಸಾಕಾಗ್ಬಿಡ್ತೈತವ ಯವ್ವ, ತಗಲ್ಲಿ ಇರಾಕ ಆಗ್ವಲ್ತು, ಗನ ತ್ರಾಸ ಆಗಾಕತ್ತಿ ಬಿಟ್ಟೈತಿ. ಹಾಗಾಗಿ ಜೀವ ಬಡ್ದಾಡಿ ಅತ್ತಾಗ ಬ್ಯಾಡ ಅಲ್ಲಿರೋದು ಅನ್ನಂಗೆ ಆಗಾಕತ್ತೈತಿ. ಸೋ ಕ್ಯೂಟ್. ರಿಯಲಿ ನನಗೆ ನಿಮ್ಮ ಉತ್ತರ ಕರ್ನಾಟಕ ಭಾಷೆ ಇದೆಯಲ್ಲ, ತುಂಬ ತುಂಬ ಇಷ್ಟ ನನಗೆ. ನಮ್ಮದು ಎಲ್ಲ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಇಲ್ಲೇ ಬೆಂಗಳೂರಲ್ಲೇ. ಹೌದಾ? ಮತ್ತು ನೀ ಯಾಕೆ ಹಾಸ್ಟೆಲ್ ಆಗದಿ? ಆರಾಮ್ಸೆ ಮನೆಯಾಗಿರ್ಬೋದಲ್ಲೇವಾ? ಏನು ಮಾಡೋದು, ಹಾಸ್ಟೆಲ್ದಾಗಿರಲೇಬೇಕು, ಹಂಗೈತೆ ಪರಿಸ್ಥಿತಿ. ಯಾಕಂದರೆ ನಮ್ಮ ಪಪ್ಪ ಮತ್ತು ಮಮ್ಮಿ ಇಬ್ಬರು ಬೇರೆ ಬೇರೆ ಆಗಿದ್ದಾರೆ. ಸೊ ನನಗೆ ಅಂತ ಫ್ಯಾಮ್ಲಿನೇ ಇಲ್ಲ. ಅಪ್ಪ ಅಮ್ಮ ಇಬ್ಬರು ದುಡ್ಡು ಕೊಡ್ತಾರೆ, ಎಷ್ಟಾದರೂ ಓದ್ಬೋದು, ಏನು ತೊಂದರೆ ಇಲ್ಲ. ಆದರೆ ಮಮ್ಮಿ ಹತ್ರ ಹೋದರೆ ಮಮ್ಮಿಗೆ ಅವರು ಇನ್ನೊಂದು ಮ್ಯಾರೇಜ್ ಆಗಿದ್ದಾರೆ, ಅವ್ರಿಗೆ ನಾನು ಬರೋದು ಇಷ್ಟ ಆಗಲ್ಲ. ಪಪ್ಪನೂ ಅಷ್ಟೇ, ಇನ್ನೊಂದು ಮ್ಯಾರೇಜ್ ಆಗ್ಯಾರ, ಅವರಿಗೆ ನಾನು ಹೋಗೋದು ಇಷ್ಟ ಆಗಲ್ಲ. ಸೊ ಈ ಮಮ್ಮಿಗೆ ನಾನು ಅಲ್ಲೂ ಹೋಗೋಕ್ಕಾಗಲ್ಲ, ಇಲ್ಲೂ ಹೋಗೋಕ್ಕಾಗಲ್ಲ, ಅದಕ್ಕೆ ಹಾಸ್ಟೆಲಲ್ಲಿ ಇಟ್ಟಿದ್ದಾರೆ. ಓ ಥೋ, ಎಂಥ ನಶೀಬಲ್ಲ. ಕರೆನ ನಮ್ಮೂರ ಕಡೆ ಬಂದು ನೋಡ್ಬೇಕು ನೀನು. ಅಲ್ಲ, ಇಲ್ಲಿ ನನಗೆ ಯಾರ್ದು ಗೊತ್ತಿಲ್ಲ, ಅದಕ್ಕೆ ನಾನು ನಮ್ಮೂರಿಂದ ಹೇಳತ್ತೀನಿ. ಕಳ್ಳು ಬಳ್ಳಿ ಎಲ್ಲ ಇದ್ದು, ಸಂಬಂಧಿಕರಿದ್ದು, ತಂದೆ ತಾಯಿ ಇದ್ದು ಚಲೋ ನೋಡ್ಕೊತಿರಂಗಿಲ್ಲ, ಚಲೋ ಇರಂಗಿಲ್ಲ, ಒಬ್ರಿಗೊಬ್ರು ಹೊಡೆದಾಡ್ತಿರ್ತಾರ, ಒಟ್ಟ ಪ್ರೀತಿ ವಿಶ್ವಾಸ ಅನ್ನೋದ ಉಳ್ಕೊಂಡಿರಂಗಿಲ್ಲ. ನೀನು ನೋಡು, ಅವು ಬೇಕು ಅಪ್ಪ ಬೇಕು ಅಂತ ಎಷ್ಟು ಬಡ್ದಾಡ್ತಿ, ಜಲಮ್ ಬಡ್ದಾಡ್ತೈತಿ, ಆದರೆ ಯಾರೂ ಇಲ್ಲ. ಕರೆನವ ನೆನೆಸ್ಕೊಂಡ್ರೆ ಎಷ್ಟು ಬೇಸರಕ್ಕೆ ಗೊತ್ತನ. ಅದಕ್ಕೆ ನಾನು ನೀನು ಬೆಸ್ಟ್ ಫ್ರೆಂಡ್ ಆಗನ. ಓ ಮೈ ಗಾಡ್, ಎಷ್ಟು ಚೆನ್ನಾಗಿದ್ದಾಳಪ್ಪ ಇವಳು, ಬೇಬಿ ಡಾಲ್ ಥರ ಅದಾಳ. ನಾನು ಹುಡುಗರು ಹಾಸ್ಟೆಲ್ನಾಗೆ ಇದ್ದು ಬಾಯ್ಸ್ ಇದ್ರೊಳಗೆ ಓದಿ ಹುಡುಗಿಯರು ಹಿಂಗೆ ಇರ್ತಾರ, ಅದು ಇಲ್ಲಿ ಹಿಂಗೆ ಇಂಜಿನಿಯರಿಂಗ್ ಕಾಲೇಜ್ನಾಗ ಅಂತ ಗೊತ್ತೇ ಆಗಲಿಲ್ಲಲ್ಲ ನನಗೆ. ಹೆಂಗಾದ್ರೂ ಮಾಡಿ ಈಗಿನ ಫ್ರೆಂಡ್ ಮಾಡ್ಕೊಳ್ಳೇಬೇಕು. ಖುಷಿ, ಯಾರು ನೀವು? ಖುಷಿ ರಿಲೇಷನ್. ನಮ್ಮ ಅತ್ತಿ ಮಗ ರೀ. ಓ, ಅದು ಹಾ, ಅತ್ತೆ ಮಗ. ಸರಿ ಕಣೆ, ನಾನು ಬರ್ತೀನಿ. ಅಲ್ಲ, ಒಂದೊಳ್ಳೆ ಹಾಸ್ಟೆಲ್ ಹುಡುಕ್ಬೇಕು ಅಂತ ಹೇಳಿದ್ದೆಲ್ಲ. ಅದು ನನ್ನ ಫ್ರೆಂಡ್ ಆಕಿದ ಹಾಸ್ಟೆಲ್ನಾಗ ಬಂದಿರಂತ ಹೇಳಾಳಮ್ಮ, ಹಾಗಾಗಿ ಬೇಡ, ನಾ ಆಕಿದ ಹಾಸ್ಟೆಲಿಗೆ ಹೋಗ್ತೇನಂತ. ಹೌದಾ? ಸರಿ, ಒಳ್ಳೇದಾಯ್ತು. ಅಲ್ಲಿದ್ರೆ ನೋ ಪ್ರಾಬ್ಲಮ್. ಮತ್ತೆ ಇಷ್ಟು ಒಳ್ಳೆ ಫ್ರೆಂಡ್ ಇರುವಾಗ ಏನು ತೊಂದರೆ ಇಲ್ಲ, ಅಲ್ಲೇ ಇರು. ನಾನು ಅವಾಗ ಬಂದು ನೋಡ್ಬೋದು, ಮಾತಾಡ್ಸ್ಬೋದು ಅಲ್ವಾ? ಸರಿ ಕಣೆ, ಕ್ಲಾಸ್ ಮುಗಿದ್ಮೇಲೆ ಸಿಗ್ತೀನಿ. ಮಾವ, ನೀ ಅವಾಗ ಬಂದು ಹಂಗಾರೆ ಮಾತಾಡಿಸ್ತಿ? ಅಯ್ಯೋ ಗೂಬೆ, ಮಾತಾಡಿಸ್ತೀಯ? ನಿನ್ನ ಮಾತಾಡ್ಸಿ ಏನೇ ಮಾಡಲಿ, ಅಲ್ಲಿ ಹೋತಲ್ಲ ಬೆಣ್ಣೆ ಮುರ್ಕು, ಅದನ್ನ ಮಾತಾಡಿಸ್ಬೇಕು. ಯಪ್ಪ, ಏನು ಚೆನ್ನಾಗಿದ್ದಾಳೆ ಇವಳನ್ನ ಮದುವೆ ಆದರೆ ಸಾಕತ್ತಾಗಿರುತ್ತೆ ಜೀವನ. ಸಾಕ ಸೋ ಸ್ಮಾರ್ಟ್ ಆಗಿದ್ದಾಳೆ. ಹೆಂಗಾದ್ರೂ ಮಾಡಿ ಇವಳನ್ನ ಪಟಾಯಿಸ್ಬೇಕು ಅಂದರೆ ಈ ಗೂಬಿ ಅವ್ರ ಹಾಸ್ಟೆಲ್ಗೆ ಹೋಗೋದೇ ಒಳ್ಳೇದು. ಇವಳ ನೋಡೋ ನೆಪದಲ್ಲಿ ಹೋದಾಗ ಅವಳನ್ನ ನೋಡ್ಬೋದು. ಸರಿ ಸರಿ ಮಾವ. ಹಾ, ನೀ ಈ ರೂಮ್ನಾಗ ಇರ್ತೀಯಾ? ಆಕೆ ನಿನ್ ಕ್ಲಾಸ್ಮೇಟಾ? ಯಾಕೆ ಮಾವ ಅಷ್ಟು ವಿಚಾರಿಸಕತ್ತಿ? ನಥಿಂಗ್ ಔಟ್ ಆಲ್. ಅದು ನೀನು ಹೋಗಲ್ಲಿರೋದು, ಅವಳು ಹೆಂಗೋ ಏನೋ ಎತ್ತ ಹಾಸ್ಟೆಲ್ ಹೆಂಗೋ, ಆಮೇಲೆ ನನಗೆ ಅತ್ತಿ ಬೈಬೇಕನ, ನನ್ನ ಮಗಳಿಗೆ ಒಂದು ಸ್ವಲ್ಪ ಹಾಸ್ಟೆಲ್ ಎಂಥದಂತ ನೋಡೋಕ್ಕಾಗಲಿಲ್ಲ ನಿನಗೆ, ತೀರಾ ಅದು ಚಲೋ ಇಲ್ಲ ಅಂತ ಏನಾರು ಒಂದು ಅನ್ಬಾರ್ದಲ್ಲ, ಅದಕ್ಕೆ ಬ್ಯಾಕ್ಗ್ರೌಂಡ್ ವಿಚಾರಿಸ್ತಾ ಇದ್ದೆ. ಯಾವುದಕ್ಕೂ ಗೊತ್ತಿರ್ಬೇಕು, ನಿನಗೆ ಈ ಬೆಂಗಳೂರು ಬಗ್ಗೆ ಅಷ್ಟು ಗೊತ್ತಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಆಕಿ ಹೆಸರೇನು? ಹೆಸರಾ? ಅವಳ ಹೆಸರು ಏನೋ ಹೇಳಿದ್ಲಲ್ಲ, ಸುಮಾ ಅಂತೇಳಿ. ಸುಮಾ? ವಾಟ್ ಇಸ್ ಸ್ವೀಟ್ ನೇಮ್. ಚೆನ್ನಾಗೈತೆ ಹೆಸರು, ಚಂದ ಐತೆ. ಫೋನ್ ನಂಬರ್ ಅದು ಐತಾ? ಯಾವುದಕ್ಕೂ ಇಟ್ಕೊಂಡಿರೋ, ನನಗೂ ಕೊಟ್ಟಿರೋ. ಯಾಕಂದ್ರೆ ಅಕಸ್ಮಾತ್ ನಾನು ಯಾವಾಗಾರ ಫೋನ್ ಮಾಡಿದಾಗ ನಿನ್ನ ಫೋನ್ ರಿಸೀವ್ ಆಗಲಿಲ್ಲ ಅಂತೇಳಿ ಅಕಸ್ಮಾತ್ ಆಕಿಗೆ ಹಚ್ಚಕ್ಕೆ ಬೇಕಲ್ಲ ನನಗೆ. ಆಮೇಲೆ ನಿಂಗೆ ಏನಾದ್ರು ತೊಂದರೆ ಆಗಿರ್ತೈತಿ, ನನಗೆ ಹಚ್ಚಕ್ಕೆ ಏನು ಮಾಡ್ಲಪ್ಪ ಅನ್ನಂಗೆ ಆಗಬಾರ್ದಲ್ಲ, ಅದಕ್ಕೆ ಹೇಳತ್ತೀನಿ. ಬೇಕಾಗಿಲ್ಲ ಹಾಗೆಲ್ಲ, ಏನು ಫೋನ್ ನಂಬರ್ ತೊಗೊಂಡು ಹಚ್ಚೋ ಅವಶ್ಯಕತೆ ಇಲ್ಲ. ಯಾಕೆ ಮಾಮ? ಏನು ಸಮಾಚಾರ? ಅಯ್ಯೋ ಇದೇನಂತಲ್ಲ, ಅದಕ್ಕೆ ನೋಡ, ಅಯ್ಯ ಅನ್ಬಾರ್ದು, 6 ತಿಂಗಳು ಪಾಪ ನಮಗೆ ಹತ್ತತಿ. ನಾನು ಹಂಗಾರೆ ನಿನ್ನ ಬಗ್ಗೆ ವಿಚಾರಿಸೋನು. ನಿನ್ನ ಫೋನ್ ನಂಬರ್ ಒಬ್ಬಕ್ಕಿದ ಬೇಡ, ಯಾವುದಕ್ಕೂ ಹಾಕಿದ್ದು ಇರಲಿ. ಈ ಕಡೆ ನಾ ಫೋನ್ ಹಚ್ಚಿರ್ತೇನೆ, ನಿನ್ನ ಫೋನ್ ಹತ್ತಲಿಲ್ಲ, ನಂಗೆ ಒಂಥರ ಗಾಬರಿ ಆಕತ್ತೆ. ಅಲ್ಲೇ ಏನಾಯ್ತು ಏನೋ, ಈ ಪೆದ್ಗುಂಡಿನ ಬೇರೆ, ಪೆದ್ಗುಂಡಿ ಅಂದರೆ ಬೆಂಗಳೂರು ಗೊತ್ತಿಲ್ಲಲ್ಲ, ಅದಕ್ಕೆ ಹೇಳತ್ತೀನಿ.
ಅಲ್ಲಿ ಏನಾರು ತೊಂದರೆ ಆಗಿರ್ಬೋದಾ ಅಂತ ನನಗೊಂಥರ ಅನ್ಸ್ಬಾರ್ದಲ್ಲ. ಅದಕ್ಕೆ ಅದಕ್ಕೆ ಕೇಳಿದ್ದು. ಎಲ್ಲದಕ್ಕೂ ಒಂಥರ ಇದು ಮಾಡ್ತೀನಿ ನೋಡು. ಬಿಡು, ಆಕೆ ನಂಬರ್ ಕೊಡ್ಲಿಲ್ಲ ಅಂದ್ರೆ ಕೊಡ್ಲಿಲ್ಲ, ಆಕೆ ನಂಬರ್ ತಗೊಂಡು ನಾನೇನ್ ಮಾಡ್ಬೇಕಾಯ್ತಿ. ಅಲ್ಲ ತಡಿ, ನಿಂಗೊಂದು ಮಾತು ಕೇಳ್ತೀನಿ. ಇಷ್ಟು ದಿನ ಅಂತೀನಿ ನೋಡು, ವರ್ಷನೇ ಆಯ್ತು ಬೆಂಗಳೂರಿಗೆ ಬಂದು. ನಾನೇನು ಹುಡುಗಿಯರ್ ನೋಡೇ ಇಲ್ಲ ಅಂತ ತಿಳ್ಕೊಂಡಿಯಾ? ಹಾ, ಹುಡುಗಿಯರ್ ನೋಡೇ ಇಲ್ವಾ, ಅಥವಾ ಏನ್ ಇವಳಿಗಿಂತ ಚಂದಾಗಿರೋ ಹುಡುಗಿ ನಾನು ಕಂಡೇ ಇಲ್ಲ ಅಂತ ತಿಳ್ಕೊಂಡಿಯಾ? ಅಯ್ಯೋ ದ್ರಾಮ. ಏನಪ್ಪ ಪಾಪ, ನಿನ್ ಸೇಫ್ಟಿಗೋಸ್ಕರ ನಂಬರ್ ಕೇಳಿದ್ದು ಅಷ್ಟೇ. ಬೇಕಾಗಿಲ್ಲ, ಇಟ್ಕೋ ನಿನ್ ನಂಬರ್, ನೀನೇ ಇಟ್ಕೋ. ಹೌದಾ, ಸಾರಿ ಮಾಮ. ಸರಿ, ಕೊಡ್ತೀನಿ, ನಂಬರ್ ಕೊಡ್ತೀನಿ. ಆದರೆ ಅವಳನ್ನ ಕೇಳಿ ಕೊಡ್ತೀನಿ. ಮತ್ತು ಅವಳು ಯಾಕೆ ಕೊಟ್ಟಿ ಅಂತ ಕೇಳಿದ್ರೆ ಅದಕ್ಕೆ. ಸರಿ ಸರಿ, ಹೇಳು. ಜಸ್ಟ್ ಒಂದು ಸೇಫ್ಟಿಗಷ್ಟೇ ಅಂತ ಹೇಳು. ಆಯ್ತು. ನಾ ಹೋಲ್ಯಾ? ಸರಿ, ನಾನು ಹಂಗಾರೆ ಖಾಲಿ ಮಾಡ್ಕೊಂಡು ಅವಳ ಹಾಸ್ಟೆಲ್ಗೆ ಹೋಗ್ತೀನಿ. ಹಾಸ್ಟೆಲ್ ಅದು? ಅಯ್ಯೋ, ನಾನು ಹಾಸ್ಟೆಲ್ ಹೆಸರೇ ಕೇಳಲಿಲ್ಲ ಅಂದ್ರೆ ಮಾವ. ಅದು ಈಗ ಆಮೇಲೆ ಕಾಲೇಜ್ ಬಿಡ್ತೈತಲ್ಲ, ಆಕಿ ಜೊತೆಗೆ ಹೋಗಿ ಫಸ್ಟ್ ಹಾಸ್ಟೆಲ್ ನೋಡ್ಕೊಂಡು ಬರ್ತೀನಿ. ನೋಡ್ಕೊಂಡು ಬಂದು ಆಮೇಲೆ ನಾಳೆ ಇದು ಸೂಟಿ ಇರ್ತೈತಲ್ಲ, ಅವಾಗ ಹೋಗೋದು ಅಂತ ಡಿಸೈಡ್ ಆಗೈತಿ. ಸೊ ನಾನು ನಿನಗೆ ಫೋನ್ ಮಾಡಿ ಹೇಳ್ತೀನಿ ತಗೋ. ಆಯ್ತು, ಬಾಯ್. ಮಾವ ನನ್ನ ಬಗ್ಗೆ ಎಷ್ಟು ಕಾಳಜಿ ಮಾಡ್ತಾನ. ನಾನು ನೋಡಿದ್ರೆ ಸಿಡಿ ಅಂತಿದ್ದ. ನಮ್ಮವ್ವ ನೋಡಿದ್ರೆ ಫೋನ್ ಮಾಡಿ ಮಾವನ ಸವಾಸಕ್ಕೆ ಹೋಗ್ಬೇಡವ, ಅವ್ನು ಮಾತಾಡ್ಸ್ಬೇಡ ಅಂದ್ಲ. ಮಾವ ನೋಡಿದ್ರೆ ಎಷ್ಟು ಕಾಳಜಿ ಮಾಡ್ತಾನ. ಅದು ಹೆಂಗೆ ನಾನು ಸವಾಸಕ್ಕೆ ಬರಬೇಡ ಅಂತ ಹೇಳೋಕ್ಕಾಕತಿ? ಬಿಡು, ಏನಾಗಲ್ಲ. ಅಲ್ಲವಾ, ನಿಮ್ಮ ಅತ್ತಿಗಂತ್ರ 3 ಕಾಸು ತಲೆಯಾಗ ಬುದ್ಧಿಲ್ ಬಿಡು. ಆಕೆ ಅಂತ ಹುಚ್ಚಮೂಳಿ. ಅಕ್ಕಿ ಮಾತು ಕೇಳಿ ನೀನ್ ಹೋಗಿ 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 ಹೊಲ ಬೇಕು, ನನ್ನ ಮನಿ ಬೇಕು, ಆಸ್ತಿ ಬೇಕಂತ ಕೇಳಿ ಅಲ್ಲ, ಏನಂತ ತಿಳ್ಕೊಬೇಕು ಅವ್ರು ನಮ್ಮ ಬಗ್ಗೆ? ಇಲ್ಲ ಮಾವ, ಅತ್ತಿಯರು ಹೇಳಿದ್ರು ಅಂತಲ್ಲ, ನನಗೂ ಯಾಕೋ ಕೇಳಬೇಕು ಅಂತ ಅನ್ನಿಸ್ತು. ಏನಪ್ಪ ಅಂತಂದ್ರೆ ಅದು ಮಾವ ತಪ್ಪೇನಿಲ್ಲ ಅಂತ ಅನ್ನಿಸ್ತು. ಯಾಕವ ತಪ್ಪಿಲ್ಲ ಅಂತ ಅನಿಸ್ತ? ಮದುವೆ ಮಾಡ್ಕೊಂಡು ಹೆಣ್ಣು ಗಂಡನ ಮನೆಗೆ ಸಂಬಂಧ. ಯಾರ ಮನೆಗೆ ಯಾರು ಆಸ್ತಿ ಕೊಡ್ತಾರ ಬಿಡ್ತಾರ. ಯಾಕ ನೀ ಕೇಳಿದ್ ಯಾಕೋ ಬ್ಯಾಡಾಗಿತ್ತೇನೋ ಅಂತ. ಇಲ್ಲ ಮಾವ, ಒಂಥರ ತೊಂದರೆನೇ ಇತ್ತು. ಇವ್ರೊಬ್ರು ದುಡಿಯೋದ್ರಾಗ ಎಲ್ಲ ಆಗ್ಬೇಕಲ್ಲ ಮಾವ. ಅದಕ್ಕೆ ಏನಂತಂದ್ರೆ ಈಗ ಇವ್ರೊಬ್ರು ದುಡಿಯೋದ್ರಾಗ ಎಲ್ಲ ಆಕೈತಿ. ಯಾಕಂದ್ರೆ ದುಡಿಬೇಕು, ಹುಡುಗಿನ ಓದಿಸ್ಬೇಕು, ಮಾಡಬೇಕು, ಇಷ್ಟೆಲ್ಲ ಕೆಲಸ ಐತಿ. ಆಮೇಲೆ ಜೊತೆಗೆ ಅದು ಮನೆಗೆ ವಾಡ್ ಬೇರೆ ಬಿದ್ದೈತಿ. ಅದನ್ನ ಅಂದರೆ ಅಡುಗೆ ಮನೆಗೆ ವಾಡ್ ಇವತ್ತು ಬೀಳ್ತೈತೆ ನಾಳೆ ಬೀಳ್ತೈತೆ ಅನ್ನಂಗೈತಿ. ಅದನ್ನು ಬೇರೆ ಕಟ್ಟಿಸ್ಬೇಕು. ಇಷ್ಟೆಲ್ಲ ಇರೋ ಹೊತ್ನ್ಯಾಗ ಇದನ್ನು ಹೆಂಗೆ ಮಾಡ್ಸೋಕ್ಕಾಕೈತಿ? ಅದಕ್ಕೆ ಒಂದು ಸ್ವಲ್ಪರ ನಾ ತವ್ರ ಮನೇಲಿ ಏಟಾರ ನನ್ನ ಕೈಲಿ ಆದಟ್ಟು ಒಂದು ತಟ್ಟಗೆ ರೊಕ್ಕ ರೂಪಾಯಿ ಏನಾರ ಒಂದಿಟ್ಟು ಆಸ್ತಿ ಅಂತ ತಂದು ಕೊಟ್ಟೆ ಅಂದ್ರೆ ಅದರಿಂದ ಅವ್ರಿಗೂ ಒಂದು ಸ್ವಲ್ಪ ಸಹಾಯ ಆಕತ್ತಲ್ಲ. ಅದ್ರ ಸಂಬಂಧ ಹೋಗಿ ಕೇಳೀನಿ. ತಪ್ಪೇನು ಇಲ್ಲ ಬಿಡಮ್ಮವ. ಏನಾತ ಕೇಳಿದ್ದಕ್ಕರ ಆಗೋದೇನೈತಿ? ಬಿಡ್ರಿ, ಏನಾತ? ಅಕ್ಕಿಗೆರ ಬುದ್ಧಿ ನಿಮಗಿಲ್ಲಲ್ಲ. ಕುಂದ್ರ ನಾಳೆ ಓಣೆ ಮಕ ಇಟ್ಕೊಂಡು ಹೆಂಗ ಅಡ್ಡಾಡ್ಲಿಲ್ಲ ನಾನು? ಊರಾನ್ ಮಂದಿ ಅಂತಾರ, ಆಸ್ತಿ ಇಸ್ಕೊಂಡು ಮನಿ ಕಟ್ಕೊಂಡು ಬಿಡ ದ್ಯಾಮಣ್ಣ ಅಂತೇಳಿ. ನನ್ಗೆ ಎಷ್ಟು ಮರ್ಯಾದ ಗಿಡ, ನನ್ಗೆ ಅದನ್ನ ವಿಚಾರ ಮಾಡಿ ಏನ್ ನೀನು? ಅವ್ರ ಮನೆ ಮಗಳ ನಮ್ಮ ಮನೆಗೆ ಬಂದಾಳ, ಅವಾಗ ಮರ್ಯಾದ ಗಿಡ ಆಗಿಲ್ಲನ ಅವ್ರಿಗೆ ಪಾಪ. ಅದಕ್ಕಿಂತ ಏನು ಹೆಚ್ಚಿಂದಲ್ಲ, ಮಗಳಿಗೆ ಅವ್ರ ಪ್ರೀತಿಯಿಂದ ಕೊಟ್ಟಾರ ಅಂತ ಹೇಳ್ತೇನೆ ನಾನು. ಆಕಿನೂ ಹೇಳ್ತಾಳ, ಅವರು ಹೇಳ್ತಾರ. ಬಾಯಿ ಮುಚ್ಕೊಂಡಿರ್ರಿ. 1 ಎಕರೆ ಹೊಲ ಕೊಡ್ತಾರಂತ. ಕೇಳಂಗಿದ್ರೆ ಅದೇನು ಸಿಕ್ತಿತ್ತಂತ ಮಾಡಿರನ? ಈಗ ನೋಡ್ರಿ, 1 ಎಕರೆ ಹೊಲ ಅಂದ್ರ ಅದನ್ನ ಮಾರಿದ್ರ ಈಗಿನ ರೇಟಿಗೆ ಎಷ್ಟು ಬರ್ಬೋದು ಅಂತೀರಿ ರೊಕ್ಕನ? ಎಟ್ಟರ ಯಾಕೆ ಬರ್ಲಿ? ಅದನ್ನ ಯಾಕೆ ಮಾರ್ತಿ? ಅದು ಬೇಡ. ಆ ಕೆಸರಿಗೆ ಅವ್ರು ಮಾಡ್ತಾರಂದ್ರೆ ಅದು ಆಕೆನ ಇಟ್ಕೊಲ್ಲ, ಅದನ್ನೇನ್ ಮಾರೋ ಅವಶ್ಯಕತೆ ಇಲ್ಲ. ದೇವ್ರೇ, ಮಗನ ದುಡ್ಡು ಕಟ್ಟಿಸ್ ಮನಿನ. ಏನ ಹೊಲಾಗಿಲ್ಲ ಮಾರಿ ಕಟ್ಸೋ ಯೋಚನೆ ಮಾತ್ರ ಮಾಡಕ್ ಹೋಗ್ಬೇಡ. ಈ ಚಂದಕ್ಕೆ ಯಾಕೆ ಹೊಲ ಇಸ್ಕೋಬೇಕಿತ್ತು? ಇಲ್ಲಿರೋದ ಅಲ್ಲಿ ಇರ್ತಿತ್ತಲ್ಲ ಹಂಗಾರ. ಏನ್ರಿ ನಿಮ್ದು? ಏನ್ರಿ ನಿಮ್ದು? ಅಯ್ಯೋ ರಾಮ ಕೃಷ್ಣ ದೇವ್ರೇ, ನನ್ ಗಂಡು ಕೊಟ್ಟು ಒಳ್ಳೆ ಬುದ್ಧಿ ಕೊಡಪ್ಪ. ಅಲ್ರಿ ಸುಮ್ಮನಿರ್ರಿ. ತಗ ದುಡಿದು ಮನೆ ಕಟ್ಟಿಸ್ಬೇಕಂತ ನಾನು ಹಂಗಾರೆ ಸಾಯ ಮಟ್ಟ ಒಂದು ಕಮ್ಮನ ಮನೆ ಆಗಿದ್ದು ಸಾಯಂಗಿಲ್ಲ ಬಿಡು. ನಾನು ಹಂಗ ಇದ ಕೊಂಪ್ಯಾಗಿದ್ದು ಸತ್ತು ಹೋಗಿಂದ ಅವ್ರು ಆಮೇಲೆ ಕಟ್ಟಿಸ್ಕೊಲಿ ಮನಿನ. ಸುಮ್ ಕುಂದ್ರಿ. ನನಗೂ ಒಟ್ಟು ಚಂದನ್ ಮನಿಗಿನಿ ಕಾಣ್ಬೇಕನ್ನೋ ಆಸೆ ಐತಿ. ನಿಮಗ್ ಬೇಡ ಅಂತಂದ್ರೆ ನನಗೆ ಬೇಕು ಎಲ್ಲ. ತಗ ಅಪ್ಪ, ಈಗ ಹೊಲ ಮಾರಿದ್ರ ತಡಿ. ಅವರು ಈಗ ತಡಿ 1 ನಿಮಿಷ ತಡಿ. ಅಲ್ಲ, ಎಲ್ಲಿ ಹೊಲ ಕೊಡ್ತೀನಿ ಅಂದ್ರೆ ಈಗ ನಿನಗೆ ಅತ್ತೀರ? ನನಗೆ ಕೆರಿಯಿಂದ ಈ ಕಡೆ ಎಡಕ್ಕೆ ದಾರ್ಯಾಗ ಹೋಗ್ತಾ ಒಂದು ಹೊಲ ಐತಲ್ರಿ ಅತ್ತೀರ. ಒಟ್ಟು ನಮ್ದು 4 ಎಕರೆ ಐತಿ ರೀ ಅತ್ತೀರ. ಅಣ್ಣ 3 ಎಕರೆ ಇಟ್ಕೋತಾನ, ನನಗೆ 1 ಎಕರೆ ಕೊಡ್ತೇನೆ ಅಂದಾರ. ನಿಮ್ಮ ಹೊಲ ಇರೋ ದಾರೆಲ್ಲ ಚಲೋ ದಾರಿನೇ. ಯಾವೇನು ಅಡವ್ಯಾಗ ದಾರ್ಯಾಗಿಲ್ಲ. ಅಲ್ಲ, 4 ಎಕರೆ ಐತಿ ಅಂತ ಮತ್ತೆ ಹಂಗಾರೆ 3 ಎಕರೆ ಅವಂಗ 1 ಎಕರೆ ನಿನಗನ ಕೊಡಕೈಲಿ 2 ಎಕರೆ ಕೊಡ್ಬೇಕು ಬೇಡ? ನೋಡಿ, ಮಗೊಂಥರ ಮಗಳಿಗೊಂಥರ. ಏನು ಮಾಡ್ತಿ? ಹೇಳಲಿಲ್ಲ ದುರಾಸೆ ಐಕಿಗೆ. 1 ಎಕರೆ ಕೊಟ್ಟಾರ ಖುಷಿ ಇಲ್ಲ, ಇನ್ನೊಂದು ಎಕರೆಗೆ ಯಾಕೆ ಕೊಡ್ಲಿಲ್ಲ ಅಂತಾಳ. ನಾನೇ ಹೇಳಿದ್ನಿ ರೀ ಅತ್ತಿಯರ. ಹಾಗಾಗಿ 1 ರೂಪಾಯಿ ಭಾಗದಾಗ 2ನೇ ಭಾಗ ನೀ ಇಟ್ಕೊಳ್ಳೋಣ, ನಂಗೆ 4ನೇ ಭಾಗ ಅಷ್ಟ ಕೊಡೋ ತೊಂದರೆ ಆಗೈತಿ ಅಂತ ಹೇಳಿದ್ದೆ. ಆತಲ್ಲ ಮತ್ತೆ ಹಾಸಿ ಕೊಟ್ಟಲ್ಲ ನೀನೆ. ಮತ್ತೆ ಮಕ್ಕೋತಾರ ಅವ್ರು. ನಿನ್ನ ಬರೀ ಆಸ್ತಿ ಪಾಲ್ ಕೇಳು ಅಂತ ಹೇಳಿದ್ದೆ ನಿನಗೆ. 2 ಎಕರೆ ಕೊಟ್ಟರು ಯಾಕೆ ಕೊಡಬಾರ್ದು? 1 ಎಕರೆ ಮಾರಿ 1 ಎಕರೆ ನಿನ್ನ ಜೀವನಕ್ಕೆ ಇಟ್ಕೋತಿದ್ದೆ. ನಾಳೆ ಒಂದು ಗಂಡು ಕೂಸು ಹುಡ್ತಾನಕೋ, ಅದಕ್ಕರ ಬರ್ತಿತ್ತು. ಇಲ್ಲ ನಿನ್ನ ಮಗಳ ಲಗ್ನಕ್ಕರ ಬರ್ತಿತ್ತು. ಅದಕ್ಕೆ ಸುಡ್ಗಾಡ ಬರ್ತಿತ್ತು. ಇದ್ರೆ ಏನು ಕೆಡಿಸ್ತಿತ್ತಾನ? ಕೆಡಿಸ್ಬೋದು. ಇದು ಏನದು ಕೂಳು ಕೆಡಿಸಿದ್ರು ಕೆಡಿಸಲ್ಲ ಅಂತ. ಹಂಗ ಆಸ್ತಿನೂ ಕೆಡಿಸ್ತಿದ್ದಿಲ್ಲ. ಹೋಲ್ ಬಿಡಪ್ಪ. ಯಾವ್ದೋ ಒಟ್ಟು 1 ಎಕರೆ ಮಾರಿದ್ರೆ ರೇಟ್ ಬರ್ತಲ್ಲ ರೊಕ್ಕ.
ಒಂದು ಎಕರೆ ಮಾರಿದ್ರವ ಈಗ ನಮ್ಮೂರಾಗ ಎಷ್ಟು ನಡ್ದಾವ ಅಂದ್ರೆ ರೇಟ್ ಇವ ಈಗ ಒಂದು 15 ಲಕ್ಷ ರೂಪಾಯಿ ಮಟ ನಡ್ದಾವ ಇವ. 15 ಲಕ್ಷ ರೂಪಾಯ? 15 ಲಕ್ಷ ಅಂದ್ರಪ್ಪ, ಹಾ ಇವ ಬಂಗಾರ ಮಾಡಿಸ್ಕೋಬೋದು, ಮನಿನೂ ಕಟ್ಬೋದು. ಹಾ ಹಾ, ಅಡ್ಡಿಲ್ಲ ಅಷ್ಟು ಮಾಡಿಬಿಡ್ಲ. ಮನಿ ಕಟ್ಟಿನೂ ಬೇಕಾದಷ್ಟು ರೊಕ್ಕ ಉಳಿತೈತಿ. ಆರಾಮಂದು ಯಾವು ಇವು ಬಂಗಾರೆಲ್ಲ ಮಾಡಿಸ್ಕೊಂಡು ಮತ್ತೆ ಕೈಯಾಗ ರೊಕ್ಕ ಉಳಿದಿದ್ದನ್ನು ಬ್ಯಾಂಕ್ನಾಗ ಇಟ್ಟು ಬಡ್ಡಿ ತಿನ್ಬೋದು. ಹೌದು ಬೇವ. ಆದರೂ ಇದು ನೇತ್ರ ನಿಂಗೆ ಬೇಜಾರಾತನಲ್ಲ? ಏನಿಲ್ಲ ರೀ, ಬೇಜಾರೇನಿಲ್ಲ. ಮಾರಿ ಮತ್ತೆ ಮನೆ ಕಟ್ಟಾಬೇಕಲ್ಲ, ಮತ್ತೆ ಮೈ ಮ್ಯಾಗ ಗಾಡಿ ರಾತ್ರಿ ಮೊಕ್ಕಿಕೊಂಡ ಬಿದ್ರ ಗತಿ ಏನು, ಅದಕ್ಕೆ ಗಾಡಿ ಕಟ್ಟಾಬೇಕಲ್ಲ, ಕಟ್ಸನಂತ. ಕಟ್ಸಿ ಬಂಗಾರ ಏನೇ ಮಾಡ್ಸೋದು ಏನು ಇದ್ರೇನು ಕೆಡಲ್ಲ. ಬಂಗಾರನ ಆತಂದ್ರೆ ಮಾಡ್ಸನ, ಉಳಿದೊಡ್ಡ ಬ್ಯಾಂಕ್ನಾಗ ಇಡೋಣ. ಸರಿ. ಆದರೂ ನಾನ ಚಲೋ ನೋಡ್ಕೋತೀನಿ, ದುಡ್ಡು ಸಾಕ್ತೀನಿ ಅಂತ ಹೇಳಿದ್ದೆ. ಈಗ ನಿಮ್ಮ ತವ್ರ ಮನೆಯಿಂದ ಇಸ್ಕೊಂಡಿದ್ದು ನಿಂಗೆ ಬೇಜಾರಾತ ಏನ ಅಲ್ಲ? ಕನಕುಂದ್ರ ದುಡ್ದ ಸಾಕ್ತಾ ಇದೆಯಲ್ಲ, ಎಷ್ಟು ವರ್ಷ ಆತು? 1 ರೂಪಾಯಿ ಅವ್ರ ಮನೆಯಿಂದ ಏನಾರ ಕೇಳಿ ಮಾಡಿ ಇಂಥವೆಲ್ಲ ಯೋಚನೆ ಮಾಡಕ್ ಹೋಗ್ಬೇಡ ಮಗನೇ. ಏನ ನಾ ಹೇಳೋದು ಅಷ್ಟ ಕಿವ್ಯಾಗ ಕೊಟ್ಟು ಕೇಳೋಟು. ನೀನು ನಿನ್ನ ಕೈಲಾದ ಮಟ್ಟಿಗೆ ದುಡ್ದೇ ಸಾಕ್ತಾ ಅದಿ, ಚಲೋನೇ ನೋಡ್ಕೊಂತ ಅದಿ, ಏನು ತೊಂದರೆ ಆಗಿಲ್ಲ ಇಲ್ಲೇ. ಏನ ಆಕೆ ಅವ್ರ ತವ್ರ ಮನೆಯ ಅಧಿಕಾರ ಒಂದು ಸ್ವಲ್ಪ ಏನು ಬೇಕು ಅದನ್ನ ಕೇಳಿಸ್ಕೊಂಡಾಳ ಅಷ್ಟೇ. ಹೌದ್ರಿ, ಅದ್ರ ಬಗ್ಗೆ ಏನು ಮನ್ಸಿಗೆ ನೀವು ಅನ್ಕೋಬೇಡ್ರಿ ಅಷ್ಟೇ.